ಅಂತ ಹೇಳಿ ಏನು ಮನವಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅನುಭವ ಮಂಟಪದ ಹತ್ತಿರ ಬರುವಂತ ಕೆರೆಯ ಹತ್ತಿರ ಬರುವಂತ ಅರಿವಿನ ಗವಿ ಅನ್ನುವಂತ ಹಡಪದ ಅಪ್ಪಣ್ಣವರ ತಪಸ್ಸು ಮಾಡಿದಂತಹ ಸ್ಥಳ ಮತ್ತು ಅಲ್ಲಿ ಅವರ ಮೂರ್ತಿ 12ನೇ ಶತಮಾನದಿಂದ ಇದ್ರೂ ಕೂಡ ಇವತ್ತು ಅದನ್ನ ಬಸವ ಕಲ್ಯಾಣದಲ್ಲಿರುವಂತ ಒಂದು ಪಂಚ ಕಮಿಟಿ ಸದಸ್ಯರು ಅಂದ್ರೆ ಒಂದು ಲಿಂಗಾಯತದಲ್ಲಿ ಒಂದು ಪ್ರಬಲವಾಗಿರುವಂತ ಒಂದು ಸಮುದಾಯ ಹಡಪದ ಅಪ್ಪಣ್ಣನವರ ಮೂರ್ತಿಯನ್ನ ತೆರವುಗೊಳಿಸಿ ಬೇರೆ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾಕಂದ್ರೆ ಹಡಪದ ಅಪ್ಪಣ್ಣವರ ಉಳಿವು ಮತ್ತು ಹಡಪದ ಅಪ್ಪಣ್ಣ ಮತ್ತು ಬಸವಣ್ಣ ಆಪ್ತರಾಗಿತ್ತು ಮತ್ತು ಹಡಪದ ಬಸವಣ್ಣ ಎಲ್ಲಿಯೋ ಅಲ್ಲಿ ಅಪ್ಪಣ್ಣ ಮತ್ತು ಬಸವಣ್ಣ ಇಬ್ರು ಒಂದೇ ಆಗಿದ್ರು ಅನ್ನುವಂತ ಸಾಕಷ್ಟು ಇತಿಹಾಸದಲ್ಲಿ ಬಂದಿದೆ. ಆದ್ರೆ ಇವತ್ತು ಆ ಪಂಚ ಕಮಿಟಿಯವರು ಒಂದು ಹುನ್ನಾರವನ್ನು ನಡೆಸಿದ್ದಾರೆ. ಈ ಸಣ್ಣ ಸಮುದಾಯ ಹಡಪದವರು ಕಾಣಿಸಬಾರದು ಅನ್ನುವಂತ ಹುನ್ನಾರದಿಂದ ಇವತ್ತು ಹಡಪದ ಅಪ್ಪಣ್ಣವರ ಮೂರ್ತಿಯನ್ನೇ ತೆರವುಗೊಳಿಸಿ ಬೇರೆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಬಗ್ಗೆ ಸಾಕಷ್ಟು ಪ್ರತಿಭಟನೆ ಮತ್ತು ಸಾಕಷ್ಟು ಹೋರಾಟಗಳು ನಡೆದ್ರೂ ಕೂಡ ಸರ್ಕಾರ ಈವರೆಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಆದ್ರೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವುದು ನಮಗೆ ತೋರಿಸ್ತಾ ಇಲ್ಲ. ಏನು ಪ್ರಾಧಿಕಾರ ಅನುಭವ ಮಟ್ಟ ಪ್ರಾಧಿಕಾರದವರು ಅವರಿಗೆ ಗಡುವನ್ನು ಕೊಟ್ಟಿದ್ರು, ಡಿಸಿ ಅವರು ಕೂಡ ಕರೆಸಿ ಗಡುವನ್ನು ಕೊಟ್ಟಿದ್ರು ಒಂದು 8 ದಿವಸ ಅಂತ ಹೇಳಿ. ಇವತ್ತು 8 ದಿವಸ ಅಲ್ಲ, ಇವತ್ತು ಸುಮಾರು ತಿಂಗಳು ಗತಿಸಿದ್ರು ಕೂಡ ಇವತ್ತು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಆ ಕ್ರಮ ಕೈಗೊಳ್ಳೋದ್ರ ವಿರುದ್ಧ ಇವತ್ತು ರಾಜ್ಯಾದ್ಯಂತ ನಮ್ಮ ಹಡಪದ ಸಮುದಾಯ ಅದಕ್ಕೆ ಒಂದು ತೀವ್ರವಾದ ಹೋರಾಟವನ್ನ ಇವತ್ತು ಪ್ರಾರಂಭ ಮಾಡಿದ್ದೀವಿ ಅಷ್ಟೇ. ಯಾಕಂದ್ರೆ ಮುಂದೆ ಉಗ್ರವಾದ ಹೋರಾಟವನ್ನ ನಾವು ಮಾಡುವುದಕ್ಕಿಂತ ಮುಂಚಿತವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಮೂರ್ತಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ರಾಜ್ಯದ ಎಲ್ಲ ಸಮಾಜ ಬಾಂಧವರ ಒಂದು ಈ ಕರೆಯಾಗಿದೆ. ಒಂದು ವೇಳೆ ಏನಾದ್ರೂ ಮೂರ್ತಿ ಪ್ರತಿಷ್ಠಾಪನೆ ಮಾಡದೆ ಹೋದ್ರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಏನಾದ್ರೂ ಹಾನಿಗಳು ಸಂಭವಿಸಿದ್ರೆ ಅದಕ್ಕೆ ಪಂಚ ಕಮಿಟಿಯವರು ಮತ್ತು ಸರ್ಕಾರ ಹೊಣೆ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಈರಣ್ಣ ಚಿಕ್ಕಳಿಗೆ ಡಾಕ್ಟರ್ ವೈಎನ್ ಇರ್ಕಲ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಶ್ರೇಯಾ ಕಾಲೇಜ್ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶಗಳು ಆರಂಭ. ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ ಅಲ್ಲದೆ ಬಿಎಸ್ಸಿ ನರ್ಸಿಂಗ್ 4 ವರ್ಷಗಳ ಡಿಗ್ರಿ ಕೋರ್ಸ್ ಮತ್ತು ಬಿಎಸ್ಎಸ್ ನರ್ಸಿಂಗ್ ಕೋರ್ಸ್ 1 ವರ್ಷದ ನರ್ಸಿಂಗ್ ಟ್ರೈನಿಂಗ್ ಕೋರ್ಸ್. ಉತ್ತಮ ಪರಿಸರ, ಅನುಭವಿ ಶಿಕ್ಷಕರ ಮಾರ್ಗದರ್ಶನ, ಆಧುನಿಕ ಉಪಕರಣಗಳ ಸೌಲಭ್ಯ. ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ನಾವು ಸಾಥ್ ಕೊಡ್ತೇವೆ. ಪ್ರವೇಶಗಳು ಆರಂಭ. ಹಿಂದೆ ಸಂಪರ್ಕಿಸಿ ಶ್ರೇಯಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಇರ್ಕಲ್ ಕಾಂಪ್ಲೆಕ್ಸ್, ಜಿಲ್ಲಾ ನ್ಯಾಯಾಲಯದ ಎದುರು, ಪಿಬಿ ರಸ್ತೆ, ಧಾರವಾಡ. ನಮ್ಮ ಹಡಪದ ಅಪ್ಪಣ್ಣ ಅರಿವಿನ ಗವಿ ಏನ ಮೊದಲ ಮೂಲ ಗವಿ ಅದು ಅಪ್ಪಣ್ಣನ ಮೂರ್ತಿಯನ್ನ ತೆರವುಗೊಳಿಸಿ ಅಲ್ಲೇ ಬೇರೆ ಮೂರ್ತಿಯನ್ನ ಹಾಕಿ ಅಲ್ಲೇ ಏನು ಬಸವ ಕಲ್ಯಾಣದ ಏನು ಪ್ರಾಧಿಕಾರದ ಒಂದು ಸಂಚಿನಿಂದ ಆ ಮೂರ್ತಿಯನ್ನ ತೆರವುಗೊಳಿಸಿ ಬೇರೆ ಮೂರ್ತಿಯನ್ನ ಅಲ್ಲೇ ಪ್ರತಿಷ್ಠಾಪನೆ ಮಾಡಿದೆ. ನಮ್ಮ ಅಭಿಪ್ರಾಯವನ್ನ ನಾವು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನ ಪತ್ರವನ್ನು ಕಳಿಸಿದ್ದೇವೆ, ಬೀದರ್ ಜಿಲ್ಲಾಧಿಕಾರಿಗಳೇ. ಮತ್ತು ನಾವು ಬಸವ ಕಲ್ಯಾಣ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಬೇಕಂತ ನಾವು ಏನು ಮಾಡಿದ್ದೀವಿ. ಎಲ್ಲಾ ಏನು ಪ್ರೊಸೀಜರ್ ಪ್ರಕಾರ ಮಾಡಿದೀವಿ. ಇನ್ನೂವರೆಗೆ ಅವರಿಂದ ನಮ್ಗೆ ಯಾವುದೇ ಇನ್ನೂ ಲಿಖಿತವಾಗಿ ಅಥವಾ ಮೌಖಿಕವಾಗಿ ಯಾವಾಗೂ ತೆರವುಗೊಳಿಸ್ತೇವೆ ಅಂತ ಇನ್ನೂ ಆದೇಶ ಬಂದಿಲ್ಲ. ಮತ್ತ ಅದರ ಸಲುವಾಗಿ ಇವತ್ತ ಒಂದು ಸಾಮಾನ್ಯವಾಗಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಮತ್ತೆ ಇನ್ನು ತೆರವುಗೊಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದರ ಸ್ವರೂಪವನ್ನು ಬದಲಾಯಿಸಿ ಉಗ್ರ ಹೋರಾಟವನ್ನು ಕೈಗೊಳ್ತೇವೆ. ಈರಣ್ಣ ಹೊಸೂರು, ರಾಜ್ಯ ಕಾನೂನು ಸಲಹೆಗಾರರು. ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣ ಕಂಡಂತ ಹಡಪದ ಅಪ್ಪಣ್ಣವರ ಗವಿ ಇವತ್ತು ಅಲ್ಲಿ ಇರ್ತಕ್ಕಂಥ ಅನ್ಯ ಕೋಮಿನ ಸಮಾಜದವರು, ಪಂಚ ಕಮಿಟಿಯವರು ನಮ್ಮ ಸಮಾಜದ ಶರಣರಾದಂತ ತೆರವುಗೊಳಿಸಿರ್ತಾರೆ ಆ ಮೂರ್ತಿಯನ್ನು. ತಕ್ಷಣ ಸರ್ಕಾರಕ್ಕೆ ಸರಿಯಾದಂತ ಕ್ರಮ ತಗೊಂಡು ಸರಿಪಡಿಸಿದ್ರೆ ಒಂದು ಒಳ್ಳೆಯದು. ಇಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ತಾಲೂಕಾ, ಗ್ರಾಮ ಮಟ್ಟ, ಜಿಲ್ಲೆ ಮಟ್ಟದಿಂದ ಉಗ್ರ ಹೋರಾಟ ನಾವು ಮಾಡ್ಬೇಕಾಗ್ತೈತಿ. ಅದಕ್ಕೆ ನಾವು ಎಲ್ಲ ಸರ್ಕಾರ ಗಮನ ಕೊಟ್ಟು ಸರಿಪಡಿಸ್ಬೇಕಂತ ಕೇಳ್ತೇವೆ ಸಮಾಜ ಪಕ್ಷ. ನಾನು ಜಿಲ್ಲಾ ಪ್ರತಿನಿಧಿ ಹಡಪದ.